ನನಗೆ ಗನ್ ಬೇಕಿದೆ, ಲೈಸೆನ್ಸ್ ಅನ್ನ ರದ್ದು ಮಾಡಬೇಡಿ, ಕಾಕಿ ಪತ್ರಕ್ಕೆ ಕೊಲೆ ಆರೋಪಿ ದರ್ಶನ್ ಉತ್ತರಿಸಿದ್ದಾರೆ. ದರ್ಶನ್ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅನ್ನುವಂತ ಪ್ರಶ್ನೆ ಇತ್ತು. ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ರು ಪೊಲೀಸರು. ಜನವರಿ 7ನೇ ತಾರೀಕು ದರ್ಶನ್ಗೆ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅದಕ್ಕೆ ಇದೀಗ ದರ್ಶನ್ ಉತ್ತರವನ್ನ ಕೊಟ್ಟಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ, ಹೋದ ಕಡೆ ಜನ ಸೇರ್ತಾರೆ, ಖಾಸಗಿ ಸೆಕ್ಯೂರಿಟಿ ಇದ್ರೂ ಗನ್ ಲೈಸೆನ್ಸ್ ಬೇಕು, ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗನ್ ಲೈಸೆನ್ಸ್ ಯಾಕೆ ಬೇಕು ಅನ್ನುವಂತ ಪ್ರಶ್ನೆಗೆ ಕೊಟ್ಟಿರುವಂತ ನೋಟಿಸ್ಗೆ ದರ್ಶನ್ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ, ಹೋದ ಕಡೆ ಎಲ್ಲ ಜನ ಸೇರ್ತಾರೆ, ಖಾಸಗಿ ಸೆಕ್ಯೂರಿಟಿ ಇದ್ರೂ ಕೂಡ ಗನ್ ಲೈಸೆನ್ಸ್ ಬೇಕು, ಸೊ ದಯವಿಟ್ಟು ಅದನ್ನ ರದ್ದು ಮಾಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಕೊಲೆ ಆರೋಪಿ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಸ್ನೇಹಿತರು ಕೂಡ ಜೊತೆಗೂಡಿ ದೇಗುಲಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದ ದೃಶ್ಯ ಇದು. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಆರೋಪಿ ದರ್ಶನ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಾಮಾನ್ಯವಾಗಿ ಅವಾಗ್ಲೂ ಕೂಡ ಈ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಆದ್ರೆ ಈ ಬಾರಿ 1 ವರ್ಷಗಳವರೆಗೆ ಆಗಿರುವಂತ ಬೆಳವಣಿಗೆಯನ್ನು ಎಲ್ಲರೂ ಕೂಡ ಗಮನಿಸಿದ್ವಿ. ಇದೀಗ ಬಹಳ ತಿಂಗಳುಗಳ ನಂತರದಲ್ಲಿ ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ದರ್ಶನ್. ಬಾ